ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೊಂದು ವಿಚಾರದಲ್ಲಿ ಏನಂದ್ರೆ ತುಂಬಾ ಖುಷಿ ಆಗತ್ತೆ. ಇಷ್ಟು ದಿವಸ ಈ ಕಾರನ್ನು ನಮ್ಮ ಈರಣ್ಣವರು ನಮ್ಮ ಬಳಿ ಬಿಟ್ಟಿದ್ರು. ಸುಮಾರು ಒಂದು 15 ದಿವಸ ಆಯ್ತಾ, 15 ಎಷ್ಟಾಯ್ತು, 10 ದಿನ ಆಯ್ತಾ. 10 ದಿವಸ ನಿಮ್ಗೆ ಸಂಚಾರದಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗಕ್ಕೆ ಎಲ್ಲದಕ್ಕೂ ಅಡೆತಡೆ ಆಗತ್ತೆ, ತಗೊಂಡು ಹೋಗಿ ಅಪ್ಪವ್ರೆ ಅಂತ ಹೇಳಿ ಕಾರು ಪಾಪ ಅವರು ಒಂದು ನಂಬಿಕೆಯಿಂದ ಬಿಟ್ಟು ಹೋಗಿದ್ರು. ಅದೇ ಮುಖಾಂತರದಲ್ಲಿ 2 ವರ್ಷದಿಂದ ಈ ಕಾರನ್ನು ಒಂದು ಕಂಪ್ನಿ ಬಿಡ್ಬೇಕು ಅನ್ಕೊಂಡಿದ್ರ, ಅದು ಒಂದು ಕ್ಲಬ್ಗೆ ಬಿಡ್ಬೇಕು ಅನ್ಕೊಂಡಿದ್ರಂತೆ. 20,000 ರೂಪಾಯಿ ಏನ್ ಮಾಡಿದ್ರು, 20,000 ಖರ್ಚು ಮಾಡಕತ್ತಿದ್ರಿ ಅಜ್ಜಾರ ಅವರು. ಖರ್ಚು ಮಾಡಿದ್ರು ತಗೊಂಡಿದ್ದಿಲ್ರಿ ಅವ್ರು, ತಗೊಂಡಿರ್ಲಿಲ್ಲ. ಈಗ ನಿಮ್ಮ ಆಶೀರ್ವಾದ ಪಡೆದಿಂದರಿ 3 ದಿನ ಆಯ್ತ್ರಿ ಗಾಡಿ ಅವ್ರಾಗೆ ಫೋನ್ ಮಾಡಿ ಇನ್ನೂ ಗಾಡಿಗಳು ಅವ್ರಿಗೆ ಗಾಡಿಗಳು ಕೊಡಕ್ ಚಾನ್ಸ್ ಇಲ್ರಿ. ಅಲ್ಲಿ ಸೇರ್ಸಕ್ ಎಷ್ಟೋ ಮಂದಿ ಪ್ರಯತ್ನ ಮಾಡತ್ತಾರ. ನಿಮ್ಮ ಆಶೀರ್ವಾದದಿಂದ ಗಾಡಿ ಹೊಂಟೈತಿ. ನನ್ನ ಆಶೀರ್ವಾದ ಅನ್ಬಾರ್ದು, ಇದೆಲ್ಲ ರಾಯರ ಆಶೀರ್ವಾದ. ಇವಾಗ ಏನು ಪೇಮೆಂಟ್ ಚೆನ್ನಾಗಿ ಕೊಡ್ತೀನಿ, ಏನ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದಾರೆ? 35,000. 2 ವರ್ಷದಿಂದ ಮನೆ ಮುಂದ್ಗಡೆನೆ ನಿಂತ್ಕೊಂಡಿತ್ತ, 2 ವರ್ಷದಿಂದ ಮನೆ ಮುಂದ್ಗಡೆನೆ ನಿಂತ್ಕೊಂಡಿತ್ತಂತೆ. ಇವತ್ತು ಮೊನ್ನೆ ಫೋನ್ ಮಾಡಿದ್ರ, ಮೊನ್ನೆ ಫೋನ್ ಮಾಡ್ಬಿಟ್ಟು ಅವ್ರು ಹೇಳಿದ್ರಂತೆ, ನಾವು 35,000 ಕೊಡ್ತೀವಿ, ನಿಮ್ಮ ಗಾಡಿನ ಕಳಿಸ್ಕೊಡಿ ಅಂತ ಹೇಳಿದ್ರಂತೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಾವೆಲ್ಲರೂ ರಾಯಲ್ ಆಗಿರ್ತೀವಿ. ದಯವಿಟ್ಟು ಇಲ್ಲಿ ನಂದೇನು ಇಲ್ಲ. ಇಲ್ಲಿ ಅವರು ಯಾಕಂದ್ರೆ ಅವ್ರ ಕಾರಿನ ಒಳಗಡೆ ರಾಯರ್ ಬೆತ್ತ ಇಟ್ಟಿದ್ದೆ, ಮತ್ತೆ ರಾಮನ ವಿಗ್ರಹ ಇಟ್ಟಿದ್ದೆ, ಅದರಿಂದ ಪವರ್ಡ್ ಆಗಿರೋದು. ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಅರ್ಥ ಮಾಡ್ಕೊಳ್ಳಿ. ಮಂತ್ರಾಲಯದಲ್ಲಿ ಪ್ರತಿ ಕ್ಷಣದಲ್ಲೂ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಇನ್ನು 3 ವರ್ಷ ಕಳಿತು ಅಂದ್ರೆ ಮಂತ್ರಾಲಯದಲ್ಲಿ ಕಾಲಿಡೋಕ್ ಜಾಗ ಆಗಲ್ಲ, ಅಷ್ಟು ಕ್ರೌಡ್ ಆಗುತ್ತೆ, ಅಷ್ಟು ಜನಸಾಗರ. 2ನೇ ತಿರುಪತಿನೇ ಮಂತ್ರಾಲಯ. ದೇವ್ರಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದ್ರೆ ಮಂಚಾಲಯ ರಾಗಪ್ಪ, ಹೌದಲ್ವಾ? ಅದೇ ರೀತಿಯಾಗಿ ಇಲ್ಲಿದು 2ನೇ ತಿರುಪತಿ ಆಗತ್ತೆ. ಇಲ್ಲಿ ರಾಯರು ಜೀವಂತವಾಗಿ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಪವಾಡಗಳನ್ನು ಮಾಡುತ್ತಾ ಕುಳಿತಿದ್ದಾರೆ. ಮಕ್ಕಳೇ, ನೀವು ಚಿಂತಿಸಬೇಡಿ, ನಿಮ್ಮ ಒಟ್ಟಿಗೆ ನಾನು ಇದ್ದೀನಿ, ನಿಮ್ಮ ಧ್ವನಿಯ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾವು ರಾಯರಿದ್ದಾರೆ ಅಂತ ಒಂದು ಹೆಸರು, ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು. ರಾಯರಿದ್ದಾರೆ ಅಂತ ಹೇಳಿ ನಮ್ಮ ಒಳ್ಳೆಯ ಕೆಲಸಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣನೇ ರಾಯರಿದ್ದಾರೆ ಅಂತ ಹೇಳಿ ಹಾಕಿದ್ರೆ ಆದಷ್ಟು ಬೇಗ ನಮ್ಮ ಕೆಲಸ ಆಗ್ಲಾರಂತ ಕೆಲಸ ಎಲ್ಲ ಆಗುತ್ತೆ. ನಿಜ ಜೀವನದಲ್ಲಿ ಬೃಂದಾವನದಲ್ಲಿ ಜೀವಂತವಾಗಿ ಇವತ್ತಿಗೂ 354 ವರ್ಷ ಕಳೆದ್ರು ಜೀವಂತವಾಗಿದ್ದಾರೆ ರಾಯರು. ರಾಯರ ತರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ರಾಯರಿಗೆ ಸಾಟಿ ರಾಯರು. ಯಾಕೆಂದ್ರೆ ಅವರು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅನ್ನುವುದು, ಆ ಕಷ್ಟ ಈ ಶರೀರ ಒತ್ತಿ ನಾನು ಇನ್ನು ಮುಂದೆ ಇದನ್ನ ಮಾಡಕ್ಕಾಗಲ್ಲ ತಂದೆ, ನಾನು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ನಾನು ಅನುಗ್ರಹ ಮಾಡುತ್ತಾ ಜೀವಂತವಾಗಿರ್ತೀನಿ ಅಂತ ಹೇಳಿ ದೇವರಲ್ಲಿ ಒಂದು ಅಪ್ಪಣೆಯನ್ನು ತಗೊಂಡು ಆ ಬೃಂದಾವನದಲ್ಲಿ ಭಗವಂತನಲ್ಲಿ ಜ್ಞಾನ ಮಾಡುತ್ತಾ ನಮ್ಮೆಲ್ಲರಿಗೋಸ್ಕರ ಜೀವಂತವಾಗಿದ್ದಾರೆ ರಾಯರು. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿ ನೀವು ಆದಷ್ಟು ಬೇಗ ಎಲ್ಲಿ ರಾಯರ ಮಠ ಇರುತ್ತೋ ರಾಯರ ಮಠಕ್ಕೆ ಹೋಗ್ರಿ, ಮಂತ್ರಾಲಯಕ್ಕೆ ಹೋಗ್ರಿ, ರಾಯರ ಫೋಟೋ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಆಂಧ್ರದಲ್ಲಿ ಬನ್ನಿ ಹೇಳ್ತೀನಿ ಪಾಪ, ಈ ಆಂಧ್ರದಲ್ಲಿ ನನಗೆ ಗೊತ್ತಿಲ್ಲ, ಇವರು ಆವಾಗಲೇ ಒಂದು ವಿಡಿಯೋ ಹಾಕಿದೀನಿ, ನೋಡಿರ್ಬೋದು ಅನ್ಸುತ್ತೆ. ಅವ್ರಿಗೆ ಕನ್ನಡ ಬರೋದಿಲ್ಲ, ಹಿಂದಿಯಲ್ಲೇ ಹೇಳ್ತಾರೆ ಅವರು. आपको कैसा लग रहा है? अच्छा लग रहा है. ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಬಚಪನ್ से देख रहा है ना, ರಾಘವೇಂದ್ರ ಸ್ವಾಮಿ को बचपन से देख रहा है. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನನಗೆ ಶಾಕ್ ಆಯ್ತು. ಅವ್ರ ಹಿಂದ್ಗಡೆ ಕಾರ್ ಪೋಸ್ಟ್ರು ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನ, ಕಾಮಧೇನು ಮತ್ತೆ ರಾಯರದು ಫೋಟೋ ಹಾಕಿದ್ದಾರೆ. ನನಗೆ ಅದನ್ನ ನೋಡಿ ನಿನ್ನೆ ನೋಡಿರ್ಲಿಲ್ಲ, ಸುಮಾರು 3 ದಿನ ಆಯ್ತು ನನ್ನ ಜೊತೆ ಬರ್ತಾ ಇದ್ದು. ಇವತ್ತು ನೋಡಿದೆ, ಇವತ್ತು ತುಂಬಾ ಖುಷಿ ಆಗ್ಬಿಡ್ತು ನನಗೆ. आज का मैं बहुत खुश हो गया आज. मतलब आपको पीछे कार के पीछे राघवेंद्र स्वामी फोटो डाला ना, हाँ वही बहुत खुश हो गया. आपको क्या मन में लगा बोल दिया, वो सब ठीक हो जाएगा, जल्दी ठीक हो जाएगा. ठीक है, ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಆಶೀರ್ವಾದದಿಂದ ಇನ್ನೊಂದು ಗಾಡಿ ನೋಡಿ, ನಿಮ್ಮ ಆಶೀರ್ವಾದದಿಂದ ಇನ್ನೊಂದು ಗಾಡಿ ತಗೊಂತ ಇದೀನಿ ನೋಡಿ. ಇನ್ನೊಂದು ನನ್ನ ಆಶೀರ್ವಾದದಿಂದ ಅನ್ಬಾರ್ದು, ಇವಾಗ್ಲೂ ಹೇಳ್ತಾ ಇದೀನಲ್ವಾ, ಇದೆಲ್ಲ ರಾಯರ ಆಶೀರ್ವಾದದಿಂದ ಅಂತ ಹೇಳ್ಬೇಕು. ಇನ್ನೊಂದು ಗಾಡಿ ತಗೊಂತ ಇದಾರಂತೆ. ಅದು ಯಾವತ್ ಬರ್ತಾ ಇದೆ? ಇದೇ ಗುರುವಾರ ಬರ್ತಾ ಇದೆ ನೋಡಿ, ಇದೇ ಗುರುವಾರದನೇ ಬರ್ತಾ ಇದೆ ಅಂತೆ. 10 ದಿನದಲ್ಲಿ ಪವಾಡ ಆಗಿದೆ, ಇದೇ ರಾಯರ ಪವಾಡ. 10 ದಿನದಲ್ಲಿ ನಮ್ಮ ಹತ್ರ ಗಾಡಿ ಬಿಟ್ಟು ಒಂದು ರಾಯರ ಬೆತ್ತವನ್ನು ಇಟ್ಕೊಂಡು ಸಂಚಾರ ಮಾಡಿದೆ. ಅದೇ ಮುಖಾಂತರದಲ್ಲಿ ರಾಮನ ವಿಗ್ರಹ ಇಟ್ಟು ಸಂಚಾರ ಮಾಡಿದೆ. ಇವತ್ತು ಅವರು ಇನ್ನೂ ಒಂದು ವೆಹಿಕಲ್ ಅನ್ನು ತಗೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ. ಒಂದಲ್ಲ ಅಂತ 100 ಕಾರ್ ತಗೊಂಡು 100 ಜನಕ್ಕೆ ಕೆಲಸ ಕೊಡ